ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ಒಂದು ಸರಳವಾದ ಒಂದು ಪುಟ್ಟ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವೊಂದು ವಿಷಯಕ್ಕೆ ಅಂದರೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿರ್ಬೋದು, ಯಾವುದೇ ಉದ್ಯೋಗ ಪ್ರಾಪ್ತಿಗೋಸ್ಕರ ನೀವು ಸರಳವಾದ ಅನುಷ್ಠಾನನ ನೀವು ಇದನ್ನು ಮಾಡಿಕೊಂಡಿದ್ದೆ ಆದರೆ, ಯಾಕಂದರೆ ಉದ್ಯೋಗದಲ್ಲಿ ಯಾವುದಾದ್ರೂ ಗ್ರಹಗತಿಗಳಿಂದ ನಿಮಗೆ ದೋಷಗಳಾಗಿದ್ದು, ಆ ದೋಷಗಳಿಂದ ನಿಮಗೆ ಉದ್ಯೋಗದಲ್ಲಿ ಕಿರಿಕಿರಿ ಆಗ್ತಿರೋದು, ಮಾನಸಿಕ ಹಿಂಸೆ ಆಗ್ತಾ ಇರೋದು, ಅಥವಾ ನೀವು ಅಂದ್ಕೊಂಡಿರೋಂಥ ಉದ್ಯೋಗದಲ್ಲಿ ಪ್ರಗತಿ ಸಾಧಿಸ್ದಲೇ ಇರೋವಂಥದ್ದು, ಅಂದರೆ ನೀವು ಬಯಸ್ತಾ ಇರೋವಂಥ ಉದ್ಯೋಗ ನಿಮಗೆ ಸಿಗಬೇಕು ಅಂತ ಬಯಸೋವಂಥವ್ರು, KS ಆ ಥರ ಎಕ್ಸಾಮ್ ಎಲ್ಲ ಬರೆದು, IAS ಎಕ್ಸಾಮ್ ಎಲ್ಲ ಬರೆದು ನಾವು ಒಂದು ಒಳ್ಳೆ ಸ್ಥಾನಮಾನನ ಪಡ್ಕೊಬೇಕು ಅಂತ ಬಯಸ್ತಾ ಇರೋವಂಥವ್ರು, ಅಥವಾ ನಾವು ಅಂದ್ಕೊಂಡಿರೋ ಅಂಥ ಕಂಪ್ನಿಲೇನೇ ನಮಗೆ ಈ ಉದ್ಯೋಗ ಸಿಗಬೇಕು ಅಂತ ಬಯಸ್ತಾ ಇರೋವಂಥವ್ರು, ಅಥವಾ ಸರ್ಕಾರಿ ಉದ್ಯೋಗಗಳು KSRTC ಬಸ್ ಇರ್ಬೋದು, BMTC ಬಸ್ಸು ಕಂಡಕ್ಟ್ರ್ ಪೋಸ್ಟ್ಗಳಿರ್ಬೋದು, ನರ್ಸ್ ಪೋಸ್ಟ್ಗಳಿರ್ಬೋದು, ಟೀಚರ್ ಪೋಸ್ಟ್ಗಳಿರ್ಬೋದು, ಅಥವಾ ನೀವು ಅಂದ್ಕೊಂಡಿರೋಂಥ ಉದ್ಯೋಗಗಳು ನಿಮಗೆ ಸಿಗಬೇಕು ಅಂತ ಬಯಸೋ ಅಂಥವ್ರು, ಯಾವುದೇ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ದೋಷಗಳಿದ್ದು, ಆ ದೋಷಗಳಿಂದ ನಮಗೆ ಉದ್ಯೋಗ ಪ್ರಾಪ್ತಿ ಆಗ್ತಾ ಇಲ್ಲ, ಕೆಲಸ ನಮಗೆ ಸಿಗ್ತಾ ಇಲ್ಲ ಅಂತ ಬಯಸ್ತಾ ಇರೋ ಅಂಥವ್ರು, ನೀವು ಏನು ಮಾಡ್ಬೋದು ಅಂದರೆ ಸ್ನೇಹಿತರೆ, ವಿಶೇಷವಾಗಿ ನೀವು ಸತತವಾಗಿ 7 ಶನಿವಾರಗಳು ನೀವು ಕಾಗೆಗಳಿಗೆ ಅನ್ನನ ಅರ್ಪಿಸೋದ್ರಿಂದ ಉದ್ಯೋಗದ ಸಮಸ್ಯೆನಲ್ಲಿ ಯಾವುದಾದ್ರೂ ಕಿರಿಕಿರಿ ಇರ್ಬೋದು, ಅಡೆತಡೆಗಳಿರ್ಬೋದು, ಅಥವಾ ನೀವು ಅಂದ್ಕೊಂಡಿರೋ ಅಂಥ ಕೆಲಸಗಳು ನಿಮಗೆ ಸಿಗ್ತಾ ಇಲ್ಲ ಅಂತ ಅನ್ನೋದಿರ್ಬೋದು, ಅದೆಲ್ಲ ಪರಿಹಾರ ಆಗೋದಕ್ಕೆ ಇದು ಪುಟ್ಟ ತಂತ್ರ ತುಂಬಾ ಸಹಾಯ ಮಾಡುತ್ತೆ. ಅಕಸ್ಮಾತು ನಿಮಗೆ ನೀವು ಮಾಡ್ತಿರೋವಂಥ ಕೆಲಸಗಳಲ್ಲಿ ನಿಮಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ದರೆ, ಕಿರಿಕಿರಿ ಮಾಡ್ತಾ ಇದ್ದರೆ, ಅಥವಾ ಟಾರ್ಗೆಟ್ ರೀಚ್ ಆಗಿಲ್ಲ ಅಂತ ನಿಮಗೆ ಒಳ್ಳೆ ರೀತಿ ಸಂಬಳ ಕೊಡ್ದಲೇ ಇರ್ಬೋದು, ಅಥವಾ ನಿಮ್ಮನ್ನು ಆಟ ಆಡಿಸೋ ಅಂಥದ್ದು ಇರ್ಬೋದು, ನಿಮಗೆ ನೋವು ಕೊಡೋ ಅಂಥದ್ದು ಇರ್ಬೋದು, ನೀವು ಮಾಡಿದಂಥ ಕೆಲಸನ ಇನ್ಯಾರೋ ನಾವು ಮಾಡಿದ್ದೀವಿ ಅಂತ ಹೇಳ್ಕೊಂಡು ಅದಕ್ಕೆ ಕ್ರೆಡಿಟ್ ತೊಗೊಳ್ಳೋ ಅಂಥವ್ರು ನಿಮ್ಮ ಸುತ್ತಮುತ್ತ ಇರ್ತಾರೆ. ಆ ರೀತಿ ಉದ್ಯೋಗದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು, ಕಿರಿಕಿರಿಗಳು ನಿಮಗೆ ಆಗ್ತಾ ಇದ್ದರೆ ಅದರಿಂದ ಮುಕ್ತಿ ಹೊಂದೋದಕ್ಕೆ ಅಥವಾ ಅದರಿಂದ ಹೊರಬರೋದಕ್ಕೆ ನೀವು ಪ್ರತಿ ಶನಿವಾರಗಳು 7 ಶನಿವಾರಗಳು ಅನ್ನನ ನೀವು ಬೇಯಿಸಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಮನೇಲಿ ಮಾಡಿರೋ ಅಂಥ ಅನ್ನದಕ್ಕಿಂತ ಶನಿದೇವನಿಗೆ ಅಂತಲೇ ವಿಶೇಷವಾಗಿ ಒಂದು ಹೊಸ ತಪ್ಪಲೆಯಲ್ಲಿ ನೀವು ನಿಮ್ಮ ಕೈಯಾರೆ, ಅಂದರೆ ನಿಮ್ಮ ಕೈ ಇರುತ್ತಲ್ಲ, ನಿಮ್ಮ ಕೈಯಲ್ಲಿ ಒಂದು ಹಿಡಿಯಷ್ಟು ಅಕ್ಕಿನ ಹಿಡ್ಕೊಂಡು ಅಲ್ಲಿ ನಿಮಗೆ ನಕ್ಷತ್ರ, ಗೋತ್ರ, ನಿಮ್ಮ ಹೆಸರು, ನಿಮಗೆ ಯಾವ ರೀತಿ ಉದ್ಯೋಗದಲ್ಲಿ ಸಮಸ್ಯೆ ಆಗ್ತಾ ಇದೆ, ಅಥವಾ ನಿಮ್ಮ ಮನೆಯಲ್ಲಿ ನಿಮಗೆ ಯಾವ ಉದ್ಯೋಗ ಬೇಕು ಅಂತ ನೀವು ಬಯಸ್ತಾ ಇದ್ದೀರಾ, ಅಥವಾ ನಿಮಗೆ ಇಲ್ಲಿಂದ ಇನ್ಯಾವುದೋ ಒಂದು ಕಡೆ ನಿಮಗೆ ಟ್ರಾನ್ಸ್ಫರ್ ಬೇಕಾಗಿರುತ್ತೆ, ಆ ಟ್ರಾನ್ಸ್ಫರ್ ಕೂಡ ನಮಗೆ ಆಗಬೇಕು ಅಂತ ಬಯಸೋ ಅಂಥವ್ರು, ಅಥವಾ ನಿಮ್ಮ ದೊಡ್ಡವರು ಅಂದರೆ ನಿಮಗಿಂತ ಸೀನಿಯರು ನಿಮಗೆ ನೀವು ಮಾಡೋವಂಥ ಕೆಲಸಗಳಲ್ಲಿ ನಿಮಗೆ ಒತ್ತಡ ತಂದು ಕೊಟ್ಟಿರೋಂಥದ್ದು ಇರ್ಬೋದು, ಜಗಳಗಳನ್ನ ಮಾಡೋವಂಥದ್ದು ಇರ್ಬೋದು, ಅದರೆಲ್ಲದರಿಂದ ನೀವು ಮುಕ್ತಿ ಪಡಿಬೇಕು ಅನ್ನುವಾಗ ನೀವು ಆ ಕೈಯಲ್ಲಿ ನೀವು ಆ ಅಕ್ಕಿನ ಹಿಡ್ಕೊಂಡು ನಿಮ್ಮ ನಕ್ಷತ್ರ, ಗೋತ್ರ, ನಿಮಗೆ ಯಾವ ರೀತಿ ಸಮಸ್ಯೆಗಳಾಗಿದೆ ಅದನ್ನೆಲ್ಲ ನೀವು ಹೇಳ್ಕೊಂಡು ಆ ಪಾತ್ರೆಗೆ ಹಾಕಿ, ಆ ಪಾತ್ರೆಯಲ್ಲಿ ನೀವು ನೀರನ್ನು ತೊಳೆದು ಅದಾದಮೇಲೆ ನೀವು ಅನ್ನಕ್ಕೆ ಇಟ್ಟು, ಆ ಅನ್ನನ ಯಾವುದೇ ಕಾರಣಕ್ಕೂ ಎಂಜಲು ಮಾಡಬಾರ್ದು. ಆ ಎಂಜಲು ಮಾಡ್ದಿರೋ ಅಂಥ ಅನ್ನನ ನೀವು ಒಂದು ಬಾಳೆ ಎಲೆ ಮೇಲೆ, ಅಥವಾ ಮುತ್ತುಕದ ಎಲೆ ಅಂತ ಸಿಗುತ್ತೆ, ಮುತ್ತತ್ತಿ ಎಲೆ ಅಂತ ಸಿಗುತ್ತೆ, ಆದ ಎಲೆಗಳ ಮೇಲೆ ನೀವು ಮುತ್ಕದ ಎಲೆ ಅಂತ, ಆಮೇಲೆ ನೀವು ಅದನ್ನು ಮುತ್ತತ್ತಿ ಅಂತ, ಅದು ಆಂಜನೇಯನ ಕ್ಷೇತ್ರ ಅದನ್ನು ಹೇಳ್ಬಿಟ್ರು ಅಂತ ನೀವು ಅದನ್ನು ಹೇಳ್ತೀರಾ, ಅದೆಲ್ಲ ಮುತ್ಕದ ಎಲೆ ಅಂತ ಸಿಗುತ್ತೆ. ಅದನ್ನು ನೀವು ಆ ಎಲೆಗಳ ಮೇಲೆ, ಬಾಳೆ ಎಲೆ ಮೇಲೆ, ಕೊನೆ ಪಕ್ಷ ಅದು ಯಾವುದೂ ಸಿಗಲಿಲ್ಲ
ಆಗಿಲ್ಲ ಅಂದರೆ ಅರಳಿ ಎಲೆಗಳಿರುತ್ತೆ, ವಿಳೆದೆಲೆಗಳಿರುತ್ತೆ. ಆ ವಿಳೆದೆಲೆಯ ಮೇಲೆ ಅಥವಾ ಕಮಲದ ಹೂವಿನ ಎಲೆಗಳಿರುತ್ತೆ. ಆ ಎಲೆಗಳ ಮೇಲೆ ನೀವು ವಿಶೇಷವಾಗಿ ಆ ಅನ್ನನ ನೀವು ಇಟ್ಟು, ಅದು ಆಗಲಿಲ್ಲ ಅಂದರೆ ಕೊನೆ ಪಕ್ಷ ಅಡಿಕೆ ಪಟ್ಟಿಯ ಎಲೆ ಇರುತ್ತೆ. ಆ ಎಲೆ ನೆಲದ ಮೇಲೆ ಯಾವುದೇ ಕಾರಣಕ್ಕೂ ನೀವು ಅನ್ನನ ನೀವು ಮಾಡಿದಂಥ ಅನ್ನನ ನೀವು ಇಡೋ ಅಂಥದ್ದು ಮಾಡಬೇಡಿ. ಯಾಕಂದರೆ ಶನಿಯ ವಾಹನ ಬಂದು ಕಾಗೆ ಆಗಿರುತ್ತೆ. ಆ ಕಾಗೆಗೆ ನಾವು ಗೌರವಪೂರ್ವಕವಾಗಿ ನಾವು ಆ ಅನ್ನನ ನಾವು ಅರ್ಪಣೆ ಮಾಡಿದ್ರೆ ಸ್ವತಃ ಗ್ರಹಾಧಿಪತಿಗಳ ರಾಜನಾದ ಶನಿದೇವನು ಬಂದು ಆ ಅನ್ನನ ಸ್ವೀಕರಣೆ ಮಾಡಿದ್ದೇ ಆದರೆ ನಿಮ್ಮಲ್ಲಿರೋವಂಥ ಎಷ್ಟೋ ದೋಷಗಳು ಹೋಗಿ ಉದ್ಯೋಗದಲ್ಲಿರೋಂಥ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ 7 ಶನಿವಾರಗಳು ಯಾವುದಾದ್ರೂ ಎಲೆಗಳ ಮೇಲೆ ನೀವು ಮಾಡಿದಂತಹ ಒಂದು ಇಡೀ ಅನ್ನನ ನೀವು ಅದರ ಮೇಲೆ ಇಟ್ಟು ನೀವು ಸೂರ್ಯದೇವನಿಗೆ ನೀವು ಪ್ರಾರ್ಥನೆ ಮಾಡ್ಕೊಬೇಕು. ಮತ್ತು ಶನಿದೇವನ ನೀವು ಪ್ರಾರ್ಥನೆ ಮಾಡ್ಕೊಬೇಕು. ಸೂರ್ಯದೇವ, ನೀವು ಹೆಂಗೆ ಪ್ರಜ್ವಲಿಸ್ತಾ ಇದ್ದೀರೋ ಅದೇ ರೀತಿ ನಿಮ್ಮ ಮಗನಾದ ಶನಿಯಿಂದ ನಮಗೆ ಬರ್ತಾ ಇರೋಂತಹ ಸಮಸ್ಯೆಯಿಂದ ಉದ್ಯೋಗದಲ್ಲಿ ಕಿರಿಕಿರಿ ಆಗ್ತಿದೆ. ತಂದೆ ಮಕ್ಕಳು ಇಬ್ಬರೂ ಸೇರಿ ನಮಗೆ ಆಶೀರ್ವಾದ ಮಾಡಿ. ಶನಿಯ ವಾಹನ ಆಗಿರೋಂತಹ ಕಾಗೆ ಬಂದು ಅದನ್ನು ತಿನ್ನೋ ಅಂಥ ಸಂದರ್ಭದಲ್ಲಿ ನನಗಿರೋಂಥ ದೋಷಗಳೆಲ್ಲ ಹೋಗಲಿ, ಅದಕ್ಕೆ ನೀನು ಸಹಕಾರ ಮಾಡುವಂಥ ಸೂರ್ಯನಿಗೆ ನೀವು ಪ್ರಾರ್ಥನೆ ಮಾಡಿಕೊಂಡು, ಶನಿದೇವನಿಗೆ ನೀವು ಪ್ರಾರ್ಥನೆ ಮಾಡಿಕೊಂಡು ಆ ಕಾಗೆಗೆ ನೀವು ಅನ್ನನ ನೀವು ಇಡ್ತಾ ಬಂದಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಉದ್ಯೋಗದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಅದು ನಿಮಗೆ ಪರಿಪೂರ್ಣವಾಗಿ ಅದು ಹೋಗುತ್ತೆ. ಅದಾದಮೇಲೆ ನಿಮಗೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಸಹಾಯ ಆಗುತ್ತೆ ಅಥವಾ ಉದ್ಯೋಗ ಪ್ರಾಪ್ತಿ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ತುಂಬ ಸರಳವಾದದ್ದು, ಖಂಡಿತವಾಗ್ಲೂ ಇದು ತುಂಬ ಸಹಾಯ ಮಾಡುತ್ತೆ ಅಂತ ಹೇಳ್ತಿದ್ದೀನಿ. ನಿಮಗೆ ಸಾಧ್ಯ ಆದರೆ, ನಿಮಗೆ ನಂಬಿಕೆ ಇದ್ದರೆ, ಮಾಡ್ಕೊಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.